ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸತ್ಯ ಧರ್ಮ ರಥಾಯ ಚ ಭಜತಾ ಕಲ್ಪವೃಕ್ಷ. ಒಂದು ಕ್ಷಣ ಮೈ ಜುಮ್ ಅನ್ಸೋಂತಹ ಒಂದು ಆಕ್ಟ್ ಇದಾಗಿತ್ತು. ರಾಯರ್ ಅಂತ ಅಂದ್ರೇನೆ ಎಲ್ರಿಗೂ ಅಷ್ಟು ಭಕ್ತಿ. ಅದರಲ್ಲಿ ನಮ್ಮ ದೀಪಿಕಾ ಇಷ್ಟು ದಿನ ಮಾಡಿದಂಥ ಪಾತ್ರಗಳು ಒಂದ್ ಕಡೆ ಅಂಡ್ ಇವತ್ತು ಮಾಡಿದಂತಹ ಪಾತ್ರ ಇದೆಯಲ್ಲ ಅದು ತುಂಬಾನೇ ವ್ಯತ್ಯಾಸವಾಗಿತ್ತು. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಇವರಿಬ್ರಿಗೂ ಪ್ಲೀಸ್. ವಿಶೇಷ ಏನಂದ್ರೆ ಇವಾಗ ರಾಯರ ಆರಾಧನೆ ನಡೀತಾ ಇದೆ ಎಲ್ಲ ಕಡೆ. 354ನೇ ಆರಾಧನಾ ಮಹೋತ್ಸವ. ರಾಯರ ಕರುಣಾ ದೃಷ್ಟಿ ನಮ್ಮೆಲ್ಲರ ಮೇಲೆ ಇರಲಿ. ಸಮಸ್ತರಿಗೂ ಕೂಡ ರಾಯರು ಒಳ್ಳೇದು ಮಾಡ್ಲಿ ಅಂತ ನಾವೆಲ್ಲರೂ ಬೇಡ್ಕೊಳ್ಳೋಣ. ಮನಸ್ಸಲ್ಲಿ ಗಟ್ಟಿಯಾಗಿ ಹೇಳ್ಕೊಳ್ಳುವಂತಹ ಒಂದು ವಿಷಯ ಅಂದ್ರೆ ಏನೇ ಆಗ್ಲಿ, ಎಂಥ ಕಷ್ಟವೇ ಬರ್ಲಿ, ರಾಯರಿದ್ದಾರೆ ಅನ್ನೋ ಒಂದು ಮಾತನ್ನ ಅನ್ಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ. ಸೊ ಅಂಥ ಒಂದು ಆಕ್ಟ್ ನ ಇವತ್ತು ನೀವಿಬ್ರು ಮಾಡಿದ್ದೀರಾ. ತರುಣ್ ಅವ್ರ ಹತ್ರ ಕೇಳೋಣ ಈ ಆಕ್ಟ್ ಅವ್ರಿಗೆ ಹೇಗ್ ಅನ್ಸ್ತು ಅಂತ. ನಾನು ಏನಿಂದ ಶುರು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸೋ ಮೆನಿ ಮೆಮೊರೀಸ್ ಕನೆಕ್ಟೆಡ್ ಟು ದಿಸ್ ಫಿಲಮ್, ದಿಸ್ ಸಾಂಗ್. ನನಗೆಲ್ಲಾನು ಬಹುಶಃ ನನಗೆ ಜ್ಞಾಪಕ ಇರೋ ಹಾಗೆ ನಮ್ಮ ಮನೆಯಲ್ಲಿ ರಾಯರಿಗೆ ಇರುವಂತ ಸ್ಥಾನ ಏನು ಅಂತ ನನಗೆ ಗೊತ್ತು. ಅಂದ್ರೆ ಅಷ್ಟು ನಂಬ್ತೀವಿ ನಾವು ನಮ್ಮ ಕುಟುಂಬ ರಾಯರ್ನ ಅಂತ ಅಂದ್ಬಿಟ್ಟು. ನನಗೆ ಬುದ್ಧಿ ಬಂದಾಗಿಂದ ನಾನು ನೋಡಿದಾಗ ನಮ್ಮ ತಂದೆಯವರು ಎಷ್ಟೇ ಶೂಟಿಂಗ್ ಮಾಡ್ಲಿ, ಬೆಳಗ್ಗೆ ಎಲ್ಲೇ ಹೋಗಿರ್ಲಿ, ಅವರು ರಾತ್ರಿ 2 ಗಂಟೆ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ರು. ಅವ್ರಿಗೊಂದು ಪದ್ಧತಿ ಏನಂದ್ರೆ ಅವ್ರು ತಣ್ಣೀರ್ ಸ್ನಾನ ಮಾಡಬೇಕು, ರಾಯರ್ಗೊಂದು ದೀಪ ಹಚ್ಬೇಕು, ಆಮೇಲೆ ಊಟ ಮಾಡೋರು. ನನಗೆ ಫಸ್ಟ್ ಒಂದು ಮಂತ್ರ ಅಂತ ನಂಗೆ ಯಾವ್ದಾರು ಹೇಳ್ಕೊಟ್ಟಿದ್ರೆ ಅದು ಪೂಜ್ಯ ರಾಘವೇಂದ್ರ. ಅದೇ ನನಗೆ ಫಸ್ಟ್ ಹೇಳ್ಕೊಟ್ಟಿದ್ದು ನಂಗೆ ಚಿಕ್ಕ ವಯಸ್ಸಲ್ಲಿ. ಸೊ ಅಷ್ಟು ನನಗೆ ಎಮೋಷನ್ಸ್ ಕನೆಕ್ಟೆಡ್ ರಾಯರು ಅಂತ ನೋಡಿದಾಗ. ಅಂಡ್ ಬೇಸಿಕಲಿ ಇವತ್ತಿನ ನಂತರ ನಂಗೆ ಹಾರರ್ ಫಿಲಮ್ ಅಂದ್ರೆ ಭಯ ಇಲ್ಲ ನನಗೆ. ನಾನು ಯಾವತ್ತಾರು ಒಂದು ಹಾರರ್ ಫಿಲಮ್ ಹೆದರಿದ್ದು ಅಂತಂದ್ರೆ ಅದು ನಾನಿನ ಬಿಡಲಾರೆ ಅನ್ನೋ ಒಂದು ಸಿನಿಮಾ ನೋಡಿ. ಈಗ ಹಿಂಗ್ ಕಣ್ಮುಚ್ಕೊಂಡ್ರು ಅನಂತ್ ಸರ್ ಹಿಂಗ್ ಎತ್ತಿ ಬಾರೇ ಬಾ ಅನ್ನೋ ಶಾಟ್ ಇರ್ಬೋದು. ಅಲ್ಲಿ ಹಿಂಗ್ ಡ್ರಾಯರ್ ಓಪನ್ ಆದ್ರೆ ಅದು ಟಿಕ್ 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 ಅಂತ ಒಂದು ನಿಮ್ಗೆ ಅದು ರಿಂಗ್ ಶೇಕ್ ಆಗೋದು. ಈ ಸಿನಿಮಾ ನೋಡಿ ಹತ್ತತ್ರ 1 ವಾರ ನನಗೆ ರಾತ್ರಿ ಮಲ್ಗಿ ಫ್ಯಾನ್ ನೋಡಕ್ ಆಗ್ತಿರ್ಲಿಲ್ಲ ನನಗೆ. ನಾನು ಅಂದ್ರೆ ಲಿಟ್ರಲಿ ಅಷ್ಟು ಫಿಯರ್. ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗ. ನನಗೆ ಫ್ಯಾನ್ ನೋಡಿದ್ರೆ ಭಯ ಆಗೋದು. ಅದು ಲಾಸ್ಟ್ ಶಾಟ್ ಅದು ಬರುತ್ತೆ ಹಿಂಗ್ ಫ್ಯಾನ್ ತರ ಹಿಂಗೆ ಮಂಚ ಹೋಗಿ ತಿರ್ಗ್ತಾ ಇರೋದು. ಅಂದ್ರೆ ಅಷ್ಟು ಇಂಪ್ಯಾಕ್ಟ್ ಮಾಡಿದಂತ ಒಂದು ಸಿನಿಮಾ. ನಾನು ಸಿನಿಮಾ ಫ್ಯಾಮಿಲಿಯಲ್ಲೇ ಉಡ್ದಂತವನು, ಸಿನಿಮಾ ಶೂಟಿಂಗು ಇದೆಲ್ಲ ನೋಡ್ಕೊಂಡು ಬೆಳೆದ್ರು ಕೂಡ ಅಂತ ಒಂದು ಇಂಪ್ಯಾಕ್ಟ್ ಮಾಡಿದಂತ ಒಂದು ಸಿನಿಮಾ ಅಂದ್ರೆ ಅದು ನಾನಿನ ಬಿಡಲಾರೆ ಅನ್ನೋ ಒಂದು ಸಿನಿಮಾ. ಬ್ಯೂಟಿಫುಲ್ ಆಗಿತ್ತು ದೀಪಿಕಾ, ಬ್ಯೂಟಿಫುಲ್ ಬ್ರದರ್. ತುಂಬಾ ಚೆನ್ನಾಗಿ ಫುಲ್ ಆಫ್ ಮಾಡಿದ್ರಿ. ವೆರಿ ವೆಲ್ ಡನ್, ವೆರಿ ವೆಲ್ ಡನ್ ಯಾರ್. ದೀಪಿಕಾ ಅಗೇನ್ ಇದು ಯಾವ್ದು ನಿನ್ನ ಸ್ಟ್ರೆಂತ್ ಬಿಟ್ಟು ಇದ್ದಂತ ಒಂದು ಜಾನರ್ ಇದು. ಸ್ಟಾರ್ಟಿಂಗ್ ಒಂಚೂರು ಲವ್ ಅನ್ನೋದೊಂದು ಬಿಟ್ರೆ ತುಂಬಾ ಚೆನ್ನಾಗಿ ಮಾಡಿದೆ ದೀಪಿಕಾ. ಅಂಡ್ ಅವ್ರು ಹಿಂಗ್ ಹೇಳೋದು ಹಿಂಗ್ ಬಿಸಾಕಿದ್ರೆ ಅಲ್ಲಿವರೆಗೂ ಹೋಗ್ತಾರೆ. ಎಕ್ಸಾಕ್ಟ್ ದೇವ್ರ ಪಾದ ತನಕ, ರಾಯರ್ ಪಾದ ತನಕ ಹೋಗ್ತಾರ ಹುಡುಗಿ. ಅಂದ್ರೆ ಅವೆಲ್ಲ ಇಷ್ಟೇ ರಿಹರ್ಸ್ ಮಾಡಿ ಏನೇ ಮಾಡಿದ್ರು ಅವೆಲ್ಲ ಆಗಲ್ಲ ಟೈಮಿಂಗ್ ಅಲ್ಲಿ. ಆ ಮೂಮೆಂಟ್ಗೆ ಆಗ್ಬೇಕದು. ಆ ಮೂಮೆಂಟ್ಗೆ ಆಗ್ಬೇಕು ಅಂದ್ರೆ ಆ ತರದ ಹಿಂದೆ ಪವರ್ ಇರ್ಬೇಕು ನಮ್ಗೆ. ಸೊ ಒಂದು ಡ್ಯಾನ್ಸ್ ಡ್ರಾಮಾ ಆಗಿ ನನಗೆ ಐ ಥಿಂಕ್ ಇಟ್ ಇಸ್ ಸೂಪರ್. ಇಟ್ ವಾಸ್ ಆಲ್ ದಿ ವೆರಿ ಬೆಸ್ಟ್ ದೀಪಿಕಾ. ಒಳ್ಳೇದಾಗ್ಲಮ್ಮ. ರಾಯರ ಆಶೀರ್ವಾದ ನಿನಗಿರ್ಲಿ. ನೀನು ತುಂಬಾ ಎತ್ತರಕ್ಕೆ ಬೆಳೆಯಮ್ಮ. ಒಳ್ಳೇದಾಗಿ. ವೆರಿ ವೆಲ್ ಡನ್ ಬ್ರದರ್. ಒಳ್ಳೇದಾಗಿ. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ, ನನಗೆ ತುಂಬಾನೇ ಇಷ್ಟ ಆಯ್ತು. ನಮ್ಮ ಮಮ್ಮಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ದೇವ್ರ ಆಶೀರ್ವಾದ ಬೇಕು ಅಂದ್ರೆ ಮೊದಲು ಗುರು ಆಶೀರ್ವಾದ ಪಡಿಬೇಕು ಅಂತ. ಸೊ ಇವತ್ತು ರಾಯರೇ ನಮ್ಮ ಸ್ಟೇಜ್ ಮೇಲೆ ಕರ್ಕೊಂಡ್ ಬಂದಿದ್ದಾರೆ ಆಕ್ಟ್ ಮುಖಾಂತರ. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಅಂಡ್ ಶಶಾಂಕ್, ಫೆಂಟಾಸ್ಟಿಕ್ ಶಶಾಂಕ್. ನಿಜವಾಗ್ಲೂ ನನಗೆ ಭಯ ಆಗ್ತಾ ಇತ್ತು. ನಾನು ಎಷ್ಟೊತ್ತು ಕಿರ್ಚ್ಬಿಟ್ಟೆ. ನಾನು ಇಲ್ಲಿ 2-3 ಸತಿ ನೀವು ಅಂದಾಗ ರಿಯಲಿ ಭಯ ಆಯ್ತು ನನಗೆ. ಅಂಡ್ ಆ ಸಾಫ್ಟ್ ಡಾನ್ಸ್ ಆಗಿರ್ಬೋದು, ಆ ರೊಮ್ಯಾಂಟಿಕ್ ಡಾನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರಿ. ಆ ಚೇಂಜ್ ಓವರ್ ಐ ಕುಡ್ ನಾಟ್ ಇಮ್ಯಾಜಿನ್. ನಿಮ್ಮನ್ನ ನಾನು ಆ ತರ ಪರ್ಫಾರ್ಮ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸೊ ಸೂಪರ್ ಆಗಿ ಮಾಡಿದ್ರಿ. ಅಂಡ್ ಸೇಮ್ ವಿತ್ ಯು ದೀಪಿಕಾ. ಫಸ್ಟ್ ಆಫ್ ಆಲ್ ನಿನ್ ಚಾಯ್ಸ್ ನಾನು ತುಂಬಾ ಇಷ್ಟಪಟ್ಟೆ. ಗಾಡ್ ಬ್ಲೆಸ್ ಯು. ರಾಯರ ಆಶೀರ್ವಾದ ನಿಮ್ಮಿಬ್ರ ಮೇಲೆ ಇರ್ಲಿ. ನನಗಂತೂ ಆಕ್ಟ್ ತುಂಬಾ ಚೆನ್ನಾಗಿತ್ತು. ಓವರ್ ಆಲ್ ಆ ಬೆಡ್ ಮೇಲೆ ಹೋಗಿದ್ದಾಗಿರ್ಬೋದು, ವೆರಿ ಮ್ಯಾಜಿಕಲ್. ಇಟ್ ವಾಸ್ ವೆರಿ ಮ್ಯಾಜಿಕಲ್. ಗುಡ್ ಲಕ್. ಥ್ಯಾಂಕ್ ಯು ನಿಶ್ವಿಕಾ.